10 ಫ್ಯಾಕ್ಟ್ಸ್ಗೆ ತಮಗೆಲ್ಲರಿಗೂ ಸ್ವಾಗತ. ಗುರುವಾರ ಗ್ಲೋಬಲ್ ಮಾರ್ಕೆಟಲ್ಲಿ ರಜೆ ಇರಲಿಲ್ಲ, ಆದರೆ ನಮಗೆ ಸಂಕ್ರಾಂತಿ ಅಂತ ರಜೆ ಕೊಡಲಿಲ್ಲ. ಆದರೆ ಮಹಾರಾಷ್ಟ್ರದ ಮುನ್ಸಿಪಲ್ ಕಾರ್ಪೊರೇಷನ್ ಎಲೆಕ್ಷನ್ ಅಂತ ರಜಾ ಬರ್ತಾ ಇತ್ತು. ಇದಕ್ಕೆ ಸಾಕಷ್ಟು ಟೀಕೆಗಳು ಕೂಡ ಬರ್ತಾ ಇದೆ. ಇನ್ಕ್ಲೂಡಿಂಗ್ ನಮ್ಮ ಬ್ರೋಕರೇಜ್ ಕಂಪನಿಯ ಫೌಂಡರ್ಗಳು ಕೂಡ ಹೇಳ್ತಾ ಇದ್ರು, ಯಾವ ಒಂದು ಗ್ಲೋಬಲ್ ಸ್ಟ್ಯಾಂಡರ್ಡ್ ಬಗ್ಗೆ ಮಾತಾಡ್ತಾ ಇದ್ದೀವಿ, FIIಗಳು ಇಲ್ಲಿ ಬರ್ತಾ ಇಲ್ಲ, ಅವ್ರನ್ನ ಉಳಿಸ್ಕೋಬೇಕು, ಇಲ್ಲಿ ಅವರು ನಮ್ಮ ದೇಶದಲ್ಲಿ ಜಾಸ್ತಿ ಹೂಡಿಕೆ ಮಾಡಬೇಕು ಅಂತ ಹೇಳ್ತೀವಿ. ವಿತಿನ್ 72 ಅವರ್ಸ್ ಒಳಗಡೆ ಯಾವುದೇ ಪ್ಲಾನಿಂಗ್ ಇಲ್ದಲೆ ಒಂದು ಲೋಕಲ್ ಮುನ್ಸಿಪಲ್ ಕಾರ್ಪೊರೇಷನ್ ಎಲೆಕ್ಷನ್ಗೋಸ್ಕರ ಇಡೀ ಎಕ್ಸ್ಚೇಂಜನ್ನೇ ಬಂದ್ ಮಾಡುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಅಂತ ಚರ್ಚೆ ಬರ್ತಾಯಿದೆ. ಯಾಕೆ ಇದು ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ ಅಂದರೆ ನೋಡಿ, ಇತ್ತೀಚೆಗಷ್ಟೇ ಸೆಬಿ ಹೇಳಿತ್ತು, ನಾವು ಇದನ್ನು ಮಾಡ್ತಾ ಇದ್ದೀವಿ, ಏನೋ ಡಿಸಾಸ್ಟರ್ ರಿಕವರಿ ನೀವೆಲ್ಲರೂ ಇಟ್ಕೊಳ್ಳೇಬೇಕು. ಅಕಸ್ಮಾತ್ ಇವಾಗ ಸುಮಾರದೆಲ್ಲ ಏನಾಗಿರುತ್ತೆ, ಮುಂಬೈಯಲ್ಲಿ ಇರುತ್ತೆ ಫಂಕ್ಷನಿಂಗ್ ಸರ್ವರ್ಸು. ಮುಂಬೈ ಈಗ ಡೌನ್ ಆಗೋಯ್ತು ಅಂತಂದರೆ ಬೇರೆ ಕಡೆನೂ ಒಂದು ದೇಶದಲ್ಲಿ ಇಟ್ಕೊಂಡಿರಬೇಕು ಅಂತ ಹೇಳಿ ಚೆನ್ನೈಯಲ್ಲಿ ಒಂದು ಡಿಸಾಸ್ಟರ್ ರಿಕವರಿ ಅಂತ ಸೈಟ್ ಓಪನ್ ಮಾಡಿದ್ರು. ಅದ್ರದ್ದು ಏನೋ ಟೆಸ್ಟಿಂಗ್ ಅಂತ ಕುಡಿತು, ಎಲ್ಲ ನಡೀತು. ಸೊ ಆರಾಮಾಗಿ ಏನು ಮಾಡ್ಬೋದಾಗಿತ್ತು, ನೆನ್ನೆ ಒಂದು ಅರ್ಧ ದಿನ ರಜೆ ಕೊಡ್ತೀವಿ, ಓಟ್ ಹಾಕ್ಬರೋರು ಓಟ್ ಹಾಕ್ಬಿಟ್ಟು ಬನ್ನಿ, ಶಿಫ್ಟಲ್ಲಿ ಕೆಲಸ ಮಾಡಿ ಅಂತ ಹೇಳ್ಬೋದಿತ್ತು. ಇಲ್ಲ, ಮುಂಬೈಯಿಂದ ನಾವು ಬದಲಿಗೆ ಚೆನ್ನೈಯಿಂದ ಆಪರೇಷನ್ ಮಾಡ್ತೀವಿ DR ಸೈಟಲ್ಲಿ ಅಂತ ಹೇಳ್ಬೋದಾಗಿತ್ತು. ಸಾಕಷ್ಟು ದಾರಿಗಳಿತ್ತು ಮಾಡೋದಕ್ಕೆ. ಆಯಿತು, ಡಿಸಾಸ್ಟರ್ ರಿಕವರಿ ಅಂತ ಮಾಡೋದು, ಅದು ಯಾವಾಗ ಟೆಸ್ಟಿಂಗೇ ಮಾಡಲ್ಲ ಅಂತಂದರೆ ಡಿಸಾಸ್ಟರ್ ಆದಾಗಲೇ ಟೆಸ್ಟ್ ಮಾಡಬೇಕು ಅಂತೇನಿಲ್ಲ. ಈ ಥರ ಸಂದರ್ಭಗಳಲ್ಲೂ ಕೂಡ ಅನಿವಾರ್ಯತೆ ಇದೆ ಅಂದಾಗ ಅದನ್ನು ಉಪಯೋಗಿಸ್ಕೊತ ಹೋಗ್ಬೋದಾಗಿತ್ತು. ಸೊ ಈ ಥರ ಹೇಳ್ದಲೆ ಇದ್ದಕ್ಕಿದ್ದಂಗೆ ಎಕ್ಸ್ಪೈರಿ ದಿನನ ನಾವು ಒಂದಿನ ಹಿಂದಕ್ಕೆ ಹಾಕ್ತೀವಿ, ಈ ಥರ ಮಾಡ್ತೀವಿ ಅಂದರೆ ಅಫ್ಕೋರ್ಸ್ ಬೇರೆಯವ್ರಿಗೆ ಇಂಟ್ರೆಸ್ಟ್ ಕಮ್ಮಿ ಆಗ್ತಾನೆ ಹೋಗುತ್ತಲ್ವ ನಮ್ಮ ಮಾರ್ಕೆಟ್ಗೆ. ಇದೇನೋ ಸರಿ ಇಲ್ಲಪ್ಪ, ಇಲ್ಲಿ ಯಾವಾಗ ಏನು ಕತೆ ಏನು ಗೊತ್ತಿರೋದಿಲ್ಲ ಅಂತ ಈ ರೀತಿನೇ ಬರ್ತಾ ಹೋಗುತ್ತೆ. ಇದ್ರ ಬಗ್ಗೆ ಇನ್ನು ಮುಂದೆನಾದರೂ ಒಂದು ಒಳ್ಳೆ ರೀತಿಯ ಗಮನ ವಹಿಸಲಿ ಅಂತ ಕೇಳ್ಕೊಂಡಂತೆ. ಸೊ ಇವತ್ತು IT ಸ್ಟಾಕ್ಗಳ ರಿಸಲ್ಟ್ಸ್ ಇತ್ತು. ಇನ್ಫೋಸಿಸ್ ರಿಸಲ್ಟ್ ಬಂದಿತ್ತು. ಐ ಥಿಂಕ್ ಇವತ್ತು ವಿಪ್ರೋ, ಟೆಕ್ ಮಹೀಂದ್ರ ಅದೆಲ್ಲ ರಿಸಲ್ಟ್ಸ್ ಇತ್ತು. ಇನ್ಫೋಸಿಸ್ದು ADR ಜಾಸ್ತಿ ಆಗಿದೆ ಅಂತ ಮೊನ್ನೆ ನೀವು ಬುಧವಾರ ವಿಡಿಯೋನಲ್ಲೇ ಹೇಳಿದ್ರಿ. ಅದಾದಮೇಲೆ ADR ಡೌನ್ ಕೂಡ ಆಗಿತ್ತು, ಎಲ್ಲ ಆಗಿತ್ತು. ಈಗ ಏನಾಗಿದೆ ಅಂದರೆ ಲೇಬರ್ ಕೋಡ್ ಚೇಂಜಸ್ ಅಂತ ಬಂತಲ್ವಾ, ಈಗ 50% PF ಏನು ಬೇಸಿಕ್ಕಿನ 50% ಇದಾಗಿರ್ಬೇಕು, ಸ್ಯಾಲ್ರಿದು 50% ಬೇಸಿಕ್ ಕಾಂಪೊನೆಂಟ್ ಆಗಿರಬೇಕು ಅನ್ನೋ ರೂಲ್ಸು ಇನ್ನೂ ಜಾರಿ ಆಗಿಲ್ಲ IT ಕಂಪ್ನಿಗಳಲ್ಲಿ. ಅದನ್ನ ಸ್ಟೇಟ್ ವೈಸ್ ಇಂಪ್ಲಿಮೆಂಟ್ ಮಾಡ್ತಾರೆ ಅಂತ ಹೇಳ್ತಾರೆ. ಅಂದರೆ ನಿಮ್ಗೆ ಯಾರಿಗಾದ್ರೂ ಒಬ್ರಿಗೆ ₹100 ಸಂಬಳ ಬರ್ತಾ ಇದೆ ಅಂದರೆ ಸಂಬಳದಲ್ಲಿ ಬೇರೆ ಬೇರೆ ಡಿವಿಷನ್ ಇರುತ್ತಲ್ಲ, ಬೇಸಿಕ್ಕು, HRA ಅಂತ. ಅದರಲ್ಲಿ ಬೇಸಿಕ್ಗೆ ₹50 ಇರಬೇಕು, ₹100 ಬರ್ತಾ ಇದೆ ಅಂದರೆ ಅಂತ ರೂಲ್ಸ್ ಬಂದಿತ್ತು. ಅದೇನಾಗುತ್ತೆ, ಅದರಿಂದ ಬೇಸಿಕ್ಕಿನ 12% PF ಕಾಂಟ್ರಿಬ್ಯೂಷನ್ ಆಗೋದ್ರಿಂದ ಯಾರಿಗಾದ್ರೂ ₹100 ಸಂಬಳ ಬರ್ತಾ ಇದೆ ಅಂದರೆ ₹12 PFಗೆ ಅಂತಲೇ ಹೋಗ್ತಾ ಹೋಗುತ್ತೆ, ಕಾಂಟ್ರಿಬ್ಯೂಟ್ ಆಗ್ತಾ ಹೋಗುತ್ತೆ ಅನ್ನೋದು ಗೌರ್ಮೆಂಟಿನ ಉದ್ದೇಶ. ಅದು ಲಾಂಗ್ ಟರ್ಮಲ್ಲಿ ಅದಕ್ಕೆ ಒಂದು ಸೇವಿಂಗ್ ಆಗಲಿ ಅನ್ನೋ ಥರ. ಬಟ್ ಅದನ್ನ ಇಂಪ್ಲಿಮೆಂಟ್ ಮಾಡೋಕ್ಕೆ ಇನ್ನೂ ಸ್ಟೇಟ್ ವೈಸು ಇಂಪ್ಲಿಮೆಂಟ್ ಆಗಬೇಕು, ಸದ್ಯಕ್ಕೆ ಆಗೋದಿಲ್ಲ ಅಂತಲೂ ಕೂಡ ಸುದ್ದಿ ಬಂದಿತ್ತು. ಸೊ ಅದರಿಂದ ಅಲ್ಲ, ಆದರೆ ಈ ಪಾರ್ಟ್ ಟೈಮ್ ತೊಗೊತಾರಲ್ಲ ಅವ್ರನ್ನ, ಕಾಂಟ್ರಾಕ್ಟರ್ಸ್ಗಳು, ಅವ್ರಿಗೆ ಕೊಡೋದು, ಇದರದ್ದೆಲ್ಲ ಒಂದಿಷ್ಟು ರೂಲ್ಸ್ ಜಾಸ್ತಿ ಇತ್ತು. ಸುಮಾರು IT ಕಂಪ್ನಿಗಳಿಗೆ ಇದು ಒಂದು ಎಕ್ಸ್ಟ್ರಾ ಹೊರೆ ಅಂತಲೇ ಬಂದಿತ್ತು. ಬಟ್ ಇನ್ಫೋಸಿಸ್ ವಿಚಾರದಲ್ಲಿ ಅಂತ ಬಂದಾಗ ಅವರು AI ಡೀಲ್ಗಳು ಮಾಡ್ಕೊಂಡಿರೋಂಥದ್ದು, ಮತ್ತು ನುವಾಮಾ ಕೆಲವೊಂದು ಏಜೆನ್ಸಿಗಳು ಅವರಿಗೆ ಒಂದಿಷ್ಟು ರೇಟಿಂಗ್ ಅಪ್ಗ್ರೇಡ್ನ ಕೊಟ್ಟಿರುವಂಥದ್ದು ಇನ್ಫೋಸಿಸ್ಗೆ ಹೆಲ್ಪ್ ಆಗಿದೆ. ನೋಡಿ, ನಾನು ಎಲ್ಲ ರಿಸಲ್ಟ್ಸ್ದು ಒಟ್ಟಿಗೆ ಹೇಳ್ತೀನಿ ಅಂದಿದೆ ನಿಮಗೆ. ವಿಪ್ರೋದಂತೂ ತುಂಬ ಒಂದು ಸೀಕ್ವೆನ್ಷಿಯಲಿ ಕ್ವಾರ್ಟರ್ ಆನ್ ಕ್ವಾರ್ಟರ್ನೂ ಕೂಡ ಕಮ್ಮಿ ಬಂದಿದೆ, ಇಯರ್ ಆನ್ ಇಯರು ಕೂಡ ತುಂಬ ಕಮ್ಮಿ ಬಂದಿದೆ ರಿಸಲ್ಟ್ಸು. ಬಟ್ ಇನ್ಫೋಸಿಸು, TCS ಮಾರ್ಕೆಟ್ ಲೀಡರ್ಸ್ ಯಾರಿದ್ದಾರೆ, ಇವ್ರದ್ದು ನೆಟ್ ಪ್ರಾಫಿಟ್ಟು ಕ್ವಾರ್ಟರ್ ಆನ್ ಕ್ವಾರ್ಟರ್ ಕೂಡ ಡ್ರಾಪ್ ಆಗಿದೆ. ಇಯರ್ ಆನ್ ಇಯರ್ ಡ್ರಾಪು, ಕ್ವಾರ್ಟರ್ ಆನ್ ಕ್ವಾರ್ಟರ್ ಡ್ರಾಪು. ಆದರೆ ರೆವೆನ್ಯೂ ಅಂದರೆ ಏನು, ಯಾವ ರೀತಿಯಾಗಿ ಅವರಿಗೆ ಎಷ್ಟು ಪ್ರಾಜೆಕ್ಟ್ಸ್ಗಳು ಸಿಗುತ್ತೆ, ಎಷ್ಟು ಹಣ ಒಳಗಡೆ ಬರುತ್ತೆ ಅನ್ನೋದು ನೋಡಿ. ರೆವೆನ್ಯೂ ಬಂದಿದ್ರಲ್ಲಿ ಅವ್ರದ್ದು ಆಪರೇಟಿಂಗ್ ಮಾರ್ಜಿನ್ ಕಮ್ಮಿ ಆಗುತ್ತೆ, ಬೇರೆ ಬೇರೆದಕ್ಕೆ ಕಾಸ್ಟ್ಗಳು ಜಾಸ್ತಿ ಆಗುತ್ತೆ, ಎಂಪ್ಲಾಯ್ ಸಂಬಳ ಆಗಿರ್ಬೋದು, ಟ್ಯಾಕ್ಸ್ ಆಗಿರ್ಬೋದು, ಇಂಟ್ರೆಸ್ಟ್ ಆಗಿರ್ಬೋದು. ಇದೆಲ್ಲ IT ಕಂಪ್ನಿಗಳಲ್ಲಿ ಸಾಮಾನ್ಯವಾಗಿ ಪ್ರಾಫಿಟಬಿಲಿಟಿ ಬಿಫೋರ್ ಇಂಟ್ರೆಸ್ಟ್ ಆ್ಯಂಡ್ ಟ್ಯಾಕ್ಸ್ನ ಒಂದು ಸ್ವಲ್ಪ ಜಾಸ್ತಿ ಪ್ಯಾರಾಮೀಟರಾಗಿ ನೋಡ್ತಾರೆ. ನೆಟ್ ಪ್ರಾಫಿಟ್ ಅಂತ ನೋಡೋದಕ್ಕಿಂತ ಅದನ್ನು ನೋಡ್ತಾರೆ. ಜೊತೆಗೆ ಆಪರೇಟಿಂಗ್ ಮಾರ್ಜಿನ್ನ ನೋಡ್ತಾರೆ. ಸ್ಲೈಟಾಗಿ ಡ್ರಾಪ್ ಆಗಿದೆ ಆಪರೇಟಿಂಗ್ ಮಾರ್ಜಿನು. ಜೊತೆಗೆ ರೆವೆನ್ಯೂ ಗೈಡೆನ್ಸ್ಗೆ ತುಂಬ ಒಂದು ಕುತೂಹಲದಿಂದ ಕಾಯ್ತಾ ಇರ್ತಾರೆ IT ರಿಸಲ್ಟ್ಸ್ ಅಂತ ಬಂದಾಗ. ಯಾಕೆಂದರೆ ರೆವೆನ್ಯೂ ಗೈಡೆನ್ಸ್ ಚೆನ್ನಾಗಿ ಬರ್ತಿದೆ ಅಂದರೆ ಓಕೆ, ಇವರಿಗೆ ಪ್ರಾಜೆಕ್ಟ್ ಪೈಪ್ಲೈನ್ಗಳಿದೆ, ಒಂದಿಷ್ಟು ಒಳಗಡೆ ಒಪ್ಪಂದಗಳನ್ನು ಮಾಡ್ಕೊತಾ ಇದ್ದಾರೆ, ಇವರಿಗೆ ಅಟ್ಲೀಸ್ಟ್ ವರ್ಕ್ ಸಿಗ್ತಾ ಇದೆ, ಪ್ರಾಜೆಕ್ಟ್ಗಳು ಸಿಗ್ತಾ ಇದೆ ಅಂತ. ಆ ರೆವೆನ್ಯೂ ಗೈಡೆನ್ಸ್ನೇ ಕಮ್ಮಿ ಮಾಡಿಬಿಟ್ರೆ ಮಾರ್ಕೆಟಲ್ಲಿ ನೆಗೆಟಿವ್ ರಿಯಾಕ್ಷನ್ ಬರ್ತಾ ಹೋಗುತ್ತೆ. ಇನ್ಫೋಸಿಸ್ ಸಾಮಾನ್ಯವಾಗಿ ಒಳ್ಳೆ ರಿಸಲ್ಟ್ ಕೊಡಲಿ, ಕೆಟ್ಟ ರಿಸಲ್ಟ್ ಕೊಡಲಿ, ರೆವೆನ್ಯೂ ಗೈಡೆನ್ಸ್ ಯಾವಾಗಲೂ ಕಮ್ಮಿನೇ ಹೇಳ್ತಾ ಬರ್ತಾ ಇದ್ರು. ಈ ಸಲ ಏನಾಗಿದ್ದಾರೆ, 2 to 3% ಇದ್ದಿದ್ದ ರೆವೆನ್ಯೂ ಗೈಡೆನ್ಸ್ನ 3 to 3.5% ಅಂತ ಮಾಡಿದ್ದಾರೆ. ಅದು ಕೂಡ ಒಂದು ಒಳ್ಳೆ ರೀತಿಯಾದಂಥ ಸುದ್ದಿಯಾಗಿದೆ. ಸೊ ಇವತ್ತು ಕೂಡ ಅದೇ ಇವತ್ತಿನ ಟಾಪ್ ಗೇನರ್ ಆಗಿತ್ತು. ಟೆಕ್ ಮಹೀಂದ್ರದಲ್ಲೂ ಕೂಡ 5% ಇವತ್ತು ರಿಸಲ್ಟ್ಸ್ ಇತ್ತು. ವಿಪ್ರೋದಲ್ಲಿ ರಿಸಲ್ಟ್ಸ್ ಚೆನ್ನಾಗಿ ಬಂದಿಲ್ಲ ಅಂದ್ರೂ ಕೂಡ ಅದು ಕೂಡ ಸೇರಿಕೊಂಡಿದೆ. ಸೊ IT ಪ್ಯಾಕು ಇವತ್ತು ಮಾರ್ಕೆಟ್ನ ಲೀಡ್ ಮಾಡ್ತಾ ಇತ್ತು. ಹಾಗಾದರೆ ಯಾವುದು, ಇವತ್ತು ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ಲು ಕೂಡ ರಿಸಲ್ಟ್ಸ್ ಇತ್ತು. ಅದರಲ್ಲಿ 2.86% ಕರೆಕ್ಷನ್ ಬಂದಿದೆ. ಸಿಪ್ಲಾದಲ್ಲಿ 2.58% ಕರೆಕ್ಷನ್ ಬಂದಿದೆ. ಅದೇ ರೀತಿಯಾಗಿ ನಿಫ್ಟಿ ನೆಕ್ಸ್ಟ್ 50 ಅಂತ ನಾವು ನೋಡ್ತಾ ಬರೋದಾದರೆ ಡೈರೆಕ್ಟ್ ಸಿಲ್ವರ್ ರಿಲೇಟೆಡ್ ಆಗಿರುತ್ತೆ, ನಿಮಗೆ ಗೊತ್ತಿರುತ್ತೆ. ಹಿಂದೂಸ್ತಾನ್ ಜಿಂಕು 2.51%, CG ಪವರು 2.63% ಕರೆಕ್ಷನ್ ಬಂದಿದೆ. ಮೈನ್ ಟ್ರೀ ಅದರದ್ದು ಕೂಡ ರಿಸಲ್ಟ್ ಒಂದು ಡೀಲ್ ಆಗಿದೆ, 3,000 ಕೋಟಿ ಡೀಲ್ ಬಂದಿದೆ ಅಂತ ಬಂದಿತ್ತು. ಗೌರ್ಮೆಂಟು ಟ್ಯಾಕ್ಸ್ ಡಿಪಾರ್ಟ್ಮೆಂಟಿಂದ ಒಂದು ಪ್ರಾಜೆಕ್ಟ್ ಸಿಕ್ಕಿದೆ ಅಂತ ಬಂದಿತ್ತು. ಇದೆಲ್ಲ ಕಾರಣದಿಂದಾಗಿ 4.6% ಅಪ್ ಮೂವ್ಮೆಂಟ್ ಬಂದಿದೆ. ಯಾವುದರಲ್ಲಿ, ಮೈನ್ ಟ್ರೀನಲ್ಲಿ. ಗ್ಲೋಬಲ್ ನ್ಯೂಸು, ಇರಾನ್ ಮೇಲೆ ಈಗಲೂ ಕೂಡ ಒಂದು ತಡೆನ ಕೊಟ್ಟಿದ್ದಾರೆ. ಟ್ರಂಪ್ ಅವರು ಏನೇ ಆ್ಯಕ್ಷನ್ನ ತಗೊಂಡಿಲ್ಲ, ಆದರೆ ಅಲ್ಲಿ ಮಿಲಿಟರಿಗಳನ್ನು ಕಳಿಸ್ತಾನೆ ಇದ್ದಾರೆ. ಜೊತೆಗೆ ಅಲ್ಲಿರೋ ಜನಗಳಿಗೆ ಕಾನ್ಸ್ಟೆಂಟಾಗಿ ಆಚೆ ಬನ್ನಿ ಅಂತ ಅಪ್ಡೇಟ್ಗಳು ಹೋಗ್ತಾನೆ ಇದೆ ಅಂತೆಲ್ಲ ಸುದ್ದಿ ಬಂದಿತ್ತು. ಯಾವ ಕ್ಷಣದಲ್ಲಿ ಏನು ಬೇಕಾದರೂ ಆಗ್ಬೋದು. ಬುಧವಾರನೂ ಕೂಡ ಅದೇ ಟೈಟ್ಲ್ ಕೊಟ್ಟಿದ್ದೆ ನಿಮಗೆ, ಈಗಲೂ ಆಗಲೋ ಅನ್ನೋ ಥರ ಇದೆ ಕತೆ ಇರಾನ್ದು ಅಂತ. ಸೊ ಇರಾನ್ದು ಆ ಥರ ಇದ್ದಾಗ ಕ್ರೂಡಿಗೆ ಒಂದಿಷ್ಟು
ಸಪ್ಲೈ ಕ್ರಂಚ್ ಆಗುತ್ತೆ ಅಂತ ಒಂದು ಸುದ್ದಿ ಇದೆ. ಕ್ರೂಡು, ನ್ಯಾಚುರಲ್ ಗ್ಯಾಸ್ ಎರಡಕ್ಕೂ ಕೂಡ ಇಂಪ್ಯಾಕ್ಟ್ ಆಗುತ್ತೆ ಅಂತ. ಇನ್ನೊಂದೇನು ಬರ್ತಾ ಇರೋಂಥದ್ದು ಅಂತಂದರೆ, ಇವಾಗ ನೋಬೆಲ್ ಪೀಸ್ ಪ್ರೈಸ್ ಏನು ನಾನು ಎಲ್ಲ ಕಡೆ ನಿಲ್ಲಿಸ್ತಾ ಇದ್ದೀನಿ, ಎಲ್ಲ ಯುದ್ಧ ನಿಲ್ಲಿಸ್ತಾ ಇರೋದೇ ನಾನು ಅಂತ ಹೇಳ್ಕೊತಾ ಇದ್ರಲ್ಲ ಟ್ರಂಪ್ ಅವರು, ಯಾರಿಗೆ ಹೋಗಿತ್ತಲ್ಲ, ವೆನೆಜುವೆಲಾ ಆಪೋಸಿಷನ್ ಲೀಡರ್. ನಿಮಗೆ ಕನೆಕ್ಟ್ ದ ಡಾಟ್ಸ್ ಅಂತ ವೆನೆಜುವೆಲಾ ಬಗ್ಗೆ ಇವರು ಅಟ್ಯಾಕ್ ಮಾಡಿದಾಗಲೇ ನಾನು ನಿಮ್ಗೆ ಹೇಳಿದ್ದೆ, ಇಲ್ಲಿ ಏನೋ ಒಂದು ಇರ್ಬೋದು, ಒಬ್ಬ ದೇಶದ ಪ್ರೆಸಿಡೆಂಟ್ನ ಆ ಥರ ಕರ್ಕೊಂಡ್ಬಂದಿದ್ದಾರೆ ಅಂದರೆ ಅದು ಅಷ್ಟು ಸುಲಭ ಇರೋದಿಲ್ಲ, ಅಲ್ಲಿರೋರ್ದು ಸಹಾಯ ಬೇಕಾಗಿರುತ್ತೆ ಅದರಲ್ಲಿ ಅಂತ. ಅವರು ಯಾರು ನೋಬೆಲ್ ಪೀಸ್ ಪ್ರೈಸ್ ವಿನ್ನರ್ ಆಗಿದ್ರು, ಮರಿಯಾ, ಅವರು ಟ್ರಂಪನ್ನು ಮೀಟ್ ಮಾಡಿ ಟ್ರಂಪಿಗೆ ಅಂತ ಕೊಟ್ಬಿಟ್ಟಿದ್ದಾರೆ. ಹಾಗಂದ್ರೆ ನಿಜವಾಗ್ಲೂ ಟ್ರಾನ್ಸ್ಫರ್ ಆಗೋಗ್ಬಿಡುತ್ತಾ, ಅವ್ರು ಇದ್ದಿದ್ದನ್ನು ಇವ್ರಿಗೆ ಕೊಟ್ಬಿಡೋಕ್ಕಾಗುತ್ತಾ ಅಂದರೆ ನೋಡಿ, ಹಂಗೆ ಆಗೋದಿಲ್ಲ. ನೋಬೆಲ್ ಪ್ರೈಸ್ಗಳು ಒಂದ್ಸಲ ಒಬ್ಬರಿಗೆ ಇಶ್ಯೂ ಆದಮೇಲೆ ಅದನ್ನ ಬೇರೆಯವರಿಗೆ ಶೇರ್ ಮಾಡೋದಾಗಲಿ ಮತ್ತೊಂದಾಗಲಿ ಮಾಡೋ ಅವಕಾಶ ಇಲ್ಲ. ಅವ್ರಿಗೆ ಬಂದಿರೋ ಮೆಡಲ್ ಅದೇನಿರುತ್ತೋ ಅದನ್ನ ಬೇಕಾದ್ರೆ ಅವ್ರು ಹರಾಜಿಗೆ ಹಾಕೊಂಡು ಅದನ್ನೇನಾರು ಮಾಡ್ಬೋದು. ಆದರೆ ಅಫಿಷಿಯಲ್ ಬುಕ್ ಆಫ್ ರೆಕಾರ್ಡ್ಸಲ್ಲಿ ಯಾರಿಗೆ ನೋಬೆಲ್ ಪ್ರೈಸ್ ಅಂತ ಬಂದಿರುತ್ತೋ ಅವ್ರದ್ದೇ ಹೆಸರಿರುತ್ತೆ ಹೊರತು ಇವ್ರು ಅವ್ರಿಗೆ ಹೋಗಿ ಕೊಟ್ಬಿಟ್ರೋ ಮಾತ್ರಕ್ಕೆ ಅದು ಟ್ರಂಪ್ ಹೆಸರಿಗೆ ಆಗೋದಿಲ್ಲ. ಅವರು ಮ್ಯೂಚುವಲ್ ರೆಸ್ಪೆಕ್ಟ್ಗೋಸ್ಕರ ನನಗೆ ಕೊಟ್ಟಿದ್ದಾರೆ ಅಂತ ಪೋಸ್ಟ್ ಹಾಕಿದ್ರು. ಇವತ್ತು ಫೋಟೋ ಗೀಟ ಎಲ್ಲ ಬಂದಿತ್ತು, ನೀವು ನೋಡಿರ್ತೀರ. ಅಟ್ಲೀಸ್ಟ್ ಸ್ವಲ್ಪ ಸಮಾಧಾನ ಆಗಿರ್ತಾರಪ್ಪ, ನೋಬೆಲ್ ಪೀಸ್ ಪ್ರೈಸ್ ಬಂದಿದೆಯಲ್ಲ, ಇರಾನ್ಗೆ ಇವಾಗಲೇ ಅಟ್ಯಾಕ್ ಮಾಡಿದ್ರೆ ಚೆನ್ನಾಗಿರಲ್ಲ ಅಂತ ಸ್ವಲ್ಪನಾರು ಸುಮ್ಮನಿರ್ತಾರಲ್ಲ ಅಂತ ನೋಡಬೇಕು. ಇನ್ನೊಂದು, ಅಮೇರಿಕನ್ ಪ್ರೆಸಿಡೆಂಟು ಅಂತ ಬಂದಾಗ ಆ ರೋಲಲ್ಲಿ ಮೋಸ್ಟ್ ಪವರ್ಫುಲ್ ರೋಲ್ ಇನ್ ದ ವರ್ಲ್ಡ್ ಅಂತಲೇ ವಿಶ್ಲೇಷಣೆ ಮಾಡ್ತಾ ಆಗುತ್ತಲ್ವ. ಯಾರೂ ಓಪನ್ ಆಗಿ ಹೇಳ್ಕೊಳಲ್ಲ ಏನು ಮಾಡ್ತಾ ಇದ್ದೀವಿ, ನೆಕ್ಸ್ಟ್ ಏನಿದೆ ಅಂತ. ಈ ವ್ಯಕ್ತಿದು ಏನು ವ್ಯತ್ಯಾಸ ಅಂದರೆ ಫುಲ್ ಫಿಲ್ಟ್ರೇ ಇಲ್ಲ, ಏನು ಮಾಡ್ತಾ ಇದ್ದೀರಿ, ಏನು ಹೆಂಗೆ ಎಲ್ಲ ಹೇಳ್ತಾ ಇರ್ತಾರೆ. ಸೊ ಹಾಗಾಗಿ ಜಾಸ್ತಿ ಜನಕ್ಕೆ ವಿಲನ್ ಆಗ್ತಾರೆ. ಬೇರೆಯವರು ಒಂದಿಷ್ಟು ಮುಖನ ಒಂದು ಹೈಡ್ ಮಾಡಿಕೊಂಡು ಕೆಲವೊಂದು ಕೆಲಸನ ಮಾಡ್ತಾಯಿದ್ರು. ಅದು ಅದೇ ಥರ ನಡ್ಕೊಂಡು ಬಂದಿದೆ ಅಲ್ಲಿದು, ಏನೂ ಮಾಡೋಕ್ಕಾಗಲ್ಲ. ಸೊ ನೋಡೋಣ ಇನ್ನೇನೇನಾಗುತ್ತೆ, ಏನೇನು ಚೇಂಜಸ್ ಬರುತ್ತೆ ಅನ್ನೋದು. ಬಟ್ ಸದ್ಯಕ್ಕೆ ಟ್ರಂಪ್ ಅವರಿಗಂತೂ ಒಂದು ಖುಷಿಯಾಗಿರೋ ವಿಚಾರ ಸಿಕ್ಕಿದೆ ನಿನ್ನೆ. ಸೊ ಅದನ್ನು ಬಿಟ್ಟು ಅಂತ ನೋಡ್ತಾ ಬರೋದಾದರೆ, ನಿಫ್ಟಿ ಇವತ್ತು ಒಂದು ಮೇಲೆ ಕೆಳಗೆ ಬೌನ್ಸ್ ಇದ್ದೇ ಇತ್ತು. ಇವತ್ತು 25,800 ದಾಟಿ 850, 860 ತನಕ ಟೆಸ್ಟ್ ಮಾಡಿತ್ತು ಇವತ್ತು ಫಸ್ಟ್ ಹಾಫಲ್ಲಿ. ಆಮೇಲೆ ಶಾರ್ಪಾಗಿ ಸೆಲ್ಲಿಂಗ್ ಬರ್ತಾ ಹೋಯಿತು. ಸೊ ಕೊನೆಯ ಟೈಮಲ್ಲೂ ಕೂಡ ಸೆಲ್ಲಿಂಗೇ ಬಂದಿದೆ. 25,700ಕ್ಕಿಂತ ಕೆಳಗಡೆನೇ ಕ್ಲೋಸಿಂಗ್ ಆಗಿದೆ ಇವತ್ತು ಕೂಡ. ಬಟ್ ಮೊನ್ನೆ ಕ್ಲೋಸಿಂಗ್ ಕಂಪೇರ್ ಮಾಡಿದ್ರೆ 28 ಪಾಯಿಂಟ್ಗಳ ಹೈಯರು, ಬಟ್ ಒಂದು ರೇಂಜ್ ಬೌಂಡ್ ಆಗಿ ಆಗಿರ್ತಿರೋದು ಕಾಣಿಸ್ತಾ ಇದೆ ನಿಫ್ಟಿ. ಅದೇ ರೀತಿಯಾಗಿ ಬ್ಯಾಂಕ್ ನಿಫ್ಟಿ ಕೂಡ ಇವತ್ತು 500 ಪಾಯಿಂಟ್ಗಳು ಮೇಲ್ಗಡೆ ಕ್ಲೋಸಿಂಗ್ ಆಗಿತ್ತು. ಸೆನ್ಸೆಕ್ಸಲ್ಲಿ ಕೂಡ 187 ಪಾಯಿಂಟ್ಗಳ ಮೇಲ್ಗಡೆ ಹೋಗಿತ್ತು. ಇಂಡಿಯಾ ವಿಕ್ಸಲ್ಲಿ ಇವತ್ತು 0.46% ಇವತ್ತು ಕೂಡ ಒಂದು ಜಾಸ್ತಿನೇ ಆಗಿದೆ ಹೊರತು ಇಂಡಿಯಾ ವಿಕ್ಸು ಕಮ್ಮಿ ಆಗಿಲ್ಲ, ಡ್ರಾಪ್ ಆಗ್ತಾ ಇಲ್ಲ. ಅದೇ ರೀತಿ ಗೋಲ್ಡ್ ಸಿಲ್ವರು ಮೈನರ್ ಕರೆಕ್ಷನ್ ಆಗಿದೆ. ಸಿಲ್ವರಲ್ಲಿ ಒಂದು 3% ಕರೆಕ್ಷನ್ ಆಗಿದೆ. ನೋಡಿ, ಸಿಲ್ವರಲ್ಲಿ ಇನ್ನೊಂದು ಏನು ಹೇಳ್ತಾ ಇದ್ದಾರೆ ಅಂದರೆ, ನಿನ್ನೆ ದಿವಸ ನಮ್ಗೆ ಮಾರ್ಕೆಟ್ ರಜೆ ಇತ್ತು ನಮಗೆ. ಬಟ್ ನೀವು ಬೆಳಗ್ಗೆ ನಿನ್ನೆ ನೋಡೋದಾದರೆ ಸಿಲ್ವರ್ ಮಾರ್ಕೆಟು ತುಂಬ ಒಂದು ಫ್ಲಕ್ಚುಯೇಷನ್ ಆಗಿದೆ, ಶಾರ್ಪಾಗಿ ಡ್ರಾಪ್ ಆಗಿತ್ತು. $86 ತನಕ ಡ್ರಾಪ್ ಆಗಿತ್ತು ಸಿಲ್ವರು. ಸೆಂಟ್ರಲ್ ಬ್ಯಾಂಕ್ ಆಫ್ ಅಮೇರಿಕಾ, ಈ ಥರ ದೊಡ್ಡ ದೊಡ್ಡ ಕಂಪ್ನಿಗಳು, ಬ್ಯಾಂಕ್ಗಳು ಒಂದು ದೊಡ್ಡ ಶಾರ್ಟ್ ಪೊಸಿಷನ್ ಇಟ್ಕೊಂಡು ಕೂತಿದ್ದಾರೆ ಸಿಲ್ವರಲ್ಲಿ ಅಂತ ಸುದ್ದಿ ಬರ್ತಾ ಇದೆ. ಆ ಶಾರ್ಟ್ ಪೊಸಿಷನ್ ಏನಾಗ್ತದೆ, ಅವರಿಗೆ ಮಾರ್ಜಿನ್, ಅವರು ಅಷ್ಟೊಂದು ಶಾರ್ಟ್ ಪೊಸಿಷನ್ ಹೊತ್ತಾಗ ಅವ್ರದ್ದು ಏನಾಗುತ್ತೆ, ಮಾರ್ಜಿನ್ ಶಾರ್ಟ್ ಫಾಲ್ ಆಗುತ್ತೆ. ನಿಮಗೂ ನೋಡಿರ್ತಾರೆ ಕೆಲವರಿಗೆ ಆಗಿರ್ಬೋದು, ನಿಮ್ಮ ಅಷ್ಟು ದುಡ್ಡು ಇಲ್ಲ ನನ್ನ ಅಕೌಂಟಲ್ಲಿ ಅಂತಂದರೆ, ದೊಡ್ಡ ಪೊಸಿಷನ್ ತೊಗೊಂಡಿದ್ದೀವಿ, ಅದು ಮೈನಸ್ ಅನ್ರಿಯಲೈಸ್ಡ್ ಗೈನ್ ನೆಗೆಟಿವ್ ತೋರಿಸ್ತಾ ಇದೆ ಅಂದರೆ ಆ್ಯಡ್ ಮಾಡಿ ಫಂಡ್ಸ್ ಅಂತ ಹೇಳ್ತಾ ಹೋಗುತ್ತೆ. ಇಲ್ಲಾಂದರೆ ನಿಮಗೆ ಮಾರ್ಜಿನ್ ಶಾರ್ಟ್ ಫಾಲ್ ಬರ್ತಾ ಹೋಗುತ್ತೆ. ಆ ರೀತಿ ಮಾರ್ಜಿನ್ ಶಾರ್ಟ್ ಫಾಲ್ ಆಗುತ್ತೆ. ಅದನ್ನು ತಪ್ಪಿಸ್ಕೊಳಕ್ಕೆ ಈ ಥರ ಮೈನರ್ ಆಗಿ ಒಂದು ಸಲ ಜೋರಾಗಿ ಸ್ಪೈಕ್ ಬಿದ್ದೋಗ್ತಾ ಇರುತ್ತೆ, ಈ ಥರ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಈ ಮಂತ್ ಎಂಡಷ್ಟೊತ್ತಿಗೆ ಇವ್ರದ್ದು ಕಡೆ ಆತಂಗೆ ಬರಲಿಲ್ಲ. ಅಂದರೆ ಆಗಬೇಕು ಅಂದರೆ ಏನು, ಯಾರು ಫಿಸಿಕಲ್ ಸಿಲ್ವರ್ ಇಟ್ಕೊಂಡಿದ್ದಾರೋ ಅಥವಾ ಡೆಲಿವರಿ ಇಟ್ಕೊಂಡಿದ್ದಾರೋ ಅವರೆಲ್ಲ ಸೆಲ್ ಮಾಡಬೇಕು. ಅವಾಗ ಮಾತ್ರ ಮಾರ್ಕೆಟಲ್ಲಿ ಲಿಕ್ವಿಡಿಟಿ ಬರ್ತಾ ಹೋಗುತ್ತೆ. ಯಾರು ಸೆಲ್ ಮಾಡೋಕ್ಕೆ ರೆಡಿ ಇಲ್ಲ, ಎಲ್ಲರೂ ಬೈ ಮಾಡ್ತಾ ಇದ್ದಾರೆ ಅಂತಂದರೆ, ಯಾಕಂದರೆ ಡೇಟಾನು ಕೂಡ ಬಂದಿತ್ತು. ಇಷ್ಟೊಂದು ಪ್ರೈಸ್ ಜಾಸ್ತಿ ಇದ್ರೂ ಕೂಡ ಇಂಪೋರ್ಟ್, ಇಂಡಿಯಾದಾಗೆ ಏನು ಇಂಪೋರ್ಟ್ ಮಾಡ್ಕೊತಾ ಇದ್ದಾರೆ ಸಿಲ್ವರು 100-120% ರೈಸ್ ಆಗಿದೆ ಅಂತಲೂ ಕೂಡ ಸುದ್ದಿ ಬಂದಿತ್ತು. ಹಾಗಾಗಿ ಅನ್ಲೆಸ್ ಯಾರು ಈಗ ಸಪ್ಲೈನಲ್ಲಿ ಇವಾಗ ಡಿಮ್ಯಾಂಡ್ ಕಮ್ಮಿ ಆದರೆ ಅವಾಗ ಸಪ್ಲೈ ಚೆನ್ನಾಗಿ ಬರ್ತಾ ಹೋಗುತ್ತೆ. ಅವಾಗ ಮಾತ್ರ ಈ ಶಾರ್ಟ್ ಪೊಸಿಷನ್ ಹೊಂದಿರೋರಿಗೆಲ್ಲ ಇವಾಗ ಪಾಸಿಟಿವ್ ಆಗ್ತಾ ಹೋಗುತ್ತೆ. ಇಲ್ಲ ಅಂದರೆ ಒಂದು ಸಲ ಕೈ ಕೊಟ್ಟು ಬಿಡಬೇಕಾಗುತ್ತೆ ಅವರು. ಸೊ ಮಾರ್ಜಿನ್ ಶಾರ್ಟ್ ಫಾಲು ಅದನ್ನೆಲ್ಲ ತಿರ್ಸ್ಕೊಳಕ್ಕೆ ಅವಾಗ ಮತ್ತೆ ಆಪ್ಷನು ಏನು ಗ್ಲೋಬಲ್ ಮಾರ್ಕೆಟಲ್ಲಿ ಏನಾಗುತ್ತೆ ಗೊತ್ತಿಲ್ಲ. ಆ ಥರ ಆಯಿತು ಅಂತಂದರೆ ತುಂಬ ವೇಗವಾಗಿ $100 ಕೂಡ ದಾಟಿ ಹೋಗ್ಬೋದು ಅಂತ ಸುದ್ದಿಗಳು ಬರ್ತಾ ಇದೆ. ಹೇಗೆ ನಾನು ಹೇಳ್ತಿರೋದಲ್ಲ, ಇದು ಈ ರೀತಿಯಾಗಿ ಬೇಸ್ಡ್ ಆನ್ ಏನು ಶಾರ್ಟ್ ಪೊಸಿಷನ್ ಡೇಟಾ ಹೊರಗಡೆ ಬಂದಿತ್ತು. ಸೆಂಟ್ರಲ್ ಬ್ಯಾಂಕ್ ಆಫ್ ಅಮೆರಿಕಾ, ಕೆಲವೊಂದು ದೊಡ್ಡ ದೊಡ್ಡ ಕಂಪ್ನಿಗಳದ್ದು ಅದ್ರ ಮೇಲೆ ಬಂದಿರುವಂಥ ಡೇಟಾ ನೋಡೋಣಂತೆ ಯಾವ ರೀತಿ ಆಗ್ತಾ ಹೋಗುತ್ತೆ ಅಂತ. ಅದನ್ನು ಬಿಟ್ಟು ಅಂತ ನೋಡೋದಾದರೆ ಕ್ರೂಡು 5,400 ಮೇಲ್ಗಡೆ ಇದೆ. ನ್ಯಾಚುರಲ್ ಗ್ಯಾಸು 290, 280, 270 ತನಕ ಬಂದಿತ್ತು, 275 ತನಕ ಶಾರ್ಪ್ ಫಾಲ್ ಆಗಿತ್ತು. ವಾಪಸ್ ಈಗ ಒಂದು ಶಾರ್ಟ್ ಕವರಿಂಗ್ ಕೊಡ್ತಾ ಇದೆ, 290 ತನಕ ಹೋಗಿದೆ. ಜೊತೆಗೆ ಸಿಲ್ವರ್ ಪ್ರೈಸು ಇಂಡಿಯಾ ಪ್ರೈಸಲ್ಲಿ ಇನ್ನೂ 2,86,000 ಇದೆ. ಮೇನ್ಲಿ ಬಿಕಾಸ್ $90.73 ಹೋಗಿದೆ. ಡಾಲರ್ ಜಾಸ್ತಿ ಆಗಿದೆ. ಅಂದರೆ ಡಾಲರ್ ಸ್ಟ್ರೆಂತ್ ಆಯಿತು ರುಪಿ ಮೇಲೆ ಅಂತಂದರೆ ಸಿಲ್ವರ್ ಪ್ರೈಸು ತಂತಾನಾಗೆ ಅದು ಆ್ಯಡ್ ಮಾಡ್ತಾ ಹೋಗುತ್ತೆ. ಯಾಕಂತಂದರೆ ಡಾಲರ್ ಬೆಲೆ ಮೇಲೂ ಕೂಡ ನಿರ್ಧಾರ ಆಗಿರುತ್ತೆ ಸಿಲ್ವರ್ ಪ್ರೈಸು ಇಂಡಿಯಾದಲ್ಲಿ ಸಿಗುವಂಥದ್ದು, ನಿಮ್ಗೆ ಗೊತ್ತಿದೆ ಅದು. ಸೊ ಓವರಾಲ್ ರಿಸಲ್ಟ್ ಸ್ನ್ಯಾಪ್ಶಾಟ್ಸ್ ಅಂತ ನೋಡ್ಕೊಂಬರೋದಾದರೆ, ಐ ಥಿಂಕ್ ಇದು ಇವತ್ತಿಂದು ಅಪ್ಡೇಟ್ ಆಗಿಲ್ಲ, ಇನ್ನು 14 ಜನವರಿದೇ ಇದೆ, ಇವತ್ತಿನ ಬಂದಿಲ್ಲ. ಈ ರೀತಿ ಇತ್ತು ಮೊನ್ನೆ ಮಂಗಳವಾರ ತನಕ.
ಇವತ್ತು ಚೇಂಜ್ ಆಗಿರ್ಬೋದು ವ್ಯೂಸು, ನೋಡೋಣಂತೆ. ಚೇಂಜ್ ಆದಮೇಲೆ ಯಾರತ್ತು ನೋಡಿದ್ರೆ ಹೇಳಿ. ಅದೇ ರೀತಿ FI ಡೇಟಾ ಕೂಡ ಇನ್ನೂ ಬಂದಿಲ್ಲ ನಾನು ವೀಡಿಯೋ ರೆಕಾರ್ಡ್ ಮಾಡೋ ಟೈಮಿಗೆ. ಇವತ್ತು IT ಸೆಕ್ಟರ್ ಟಾಪ್ ಸೆಕ್ಟರು, ಅದೇ ರೀತಿಯಾಗಿ ಫಾರ್ಮಾ ಸೆಕ್ಟರ್ ಇವತ್ತಿನ ಟಾಪ್ ಲೂಸಿಂಗ್ ಸೆಕ್ಟರ್ ಆಗಿತ್ತು. ಅದೇ ರೀತಿಯಾಗಿ ಓಪನ್ ಇಂಟ್ರೆಸ್ಟ್ ಅಂತ ನೋಡ್ತಾ ಬರೋದಾದರೆ ನಿಫ್ಟಿ ಎಕ್ಸ್ಪೈರಿದು ಸದ್ಯಕ್ಕೆ ನೋಡಿ ಇಲ್ಲೆಲ್ಲ ಚಿಕ್ಕದು ಅಂತ ಭಾರತ್ ಕಾಣಿಸ್ಬೋದು ನಿಮಗೆ. ಇದೆಲ್ಲ 80 ಲಕ್ಷ, 1 ಕೋಟಿ, 1.5 ಕೋಟಿ ಪೊಸಿಷನ್ಗಳು ಆಲ್ರೆಡಿ. ಇನ್ನೂ ಎಕ್ಸ್ಪೈರಿ ಇರೋದು ಯಾವತ್ತು ಮಂಗಳವಾರ. ಸೊ ಅಷ್ಟೊತ್ತಿಗೆ ಇಷ್ಟೊಂದು ಬಿಲ್ಡಪ್ ಆಗಿದೆ. 26,000ದಲ್ಲಿ ಈ ರೀತಿ ಕಾಣಿಸ್ತಾ ಇದೆ ಸದ್ಯಕ್ಕೆ. ಸ್ಪಾಟ್ ಪ್ರೈಸಲ್ಲಿ ಈ ರೀತಿ ಇದೆ. ಹೇಗೆ OI ಅನ್ನೋದು ತುಂಬ ಡೈನಮಿಕ್ ಡೇಟಾ ಆಗಿರುತ್ತೆ. ಇದು ಮಾರ್ಕೆಟ್ ಅವರ್ಸಲ್ಲಿ ಇವತ್ತು ಬುಲ್ಲಿಶ್ ಕ್ಯಾಟಗರಿಗೂ ಹೋಗಿತ್ತು, ಅಲ್ಲಿಂದ ವಾಪಸ್ ಈ ಥರ ಬಂದು ಚೇಂಜ್ ಆಗಿದೆ. ಹೇಗೆ ಅದಕ್ಕೆ ಹೇಳುವಂಥದ್ದು, ಇದನ್ನ ಬರೀ ಇದನ್ನು ನೋಡ್ಬಿಟ್ಟು ಯಾವುದೇ ರೀತಿಯ ನಿರ್ಧಾರ ತೊಗೊಳಕ್ಕಾಗೋದಿಲ್ಲ. ಲೈವ್ ಮಾರ್ಕೆಟಲ್ಲಿ ನೀವು ಟ್ರ್ಯಾಕ್ ಮಾಡೋದು ಕೂಡ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಇದು ಸ್ಟಾಕ್ ಮೋಜೋ ಪ್ಲಾಟ್ಫಾರ್ಮಿಂದ ಬರುವಂಥ ಡೇಟಾ. ಇದ್ರ ಬಗ್ಗೆ ಒಂದು ಡೆಡಿಕೇಟೆಡ್ ವೀಡಿಯೋ ಮಾಡಬೇಕು. ಮತ್ತು ಕೆಲವೊಂದು ಫೀಚರ್ಸ್ನ ಆಲ್ರೆಡಿ ಡೈಲಿ ವೀಡಿಯೋಸಲ್ಲಿ ಮಾತಾಡಿದ್ದೀವಿ. ಇಂಟ್ರೆಸ್ಟ್ ಇದೆ ಅಂದರೆ ಪಿನ್ ಕಾಮೆಂಟ್ನ ಚೆಕ್ ಮಾಡಿ. ಅದೇ ರೀತಿಯಾಗಿ ಎಕನಾಮಿಕ್ ಕ್ಯಾಲೆಂಡರಲ್ಲಿ ಯಾವುದೋ ಅಂಥದ್ದೇನು ಬಂದಿಲ್ಲ, ಯಾವುದೋ ಹೊಸ ಡೇಟಾಗಳು ಬಂದಿಲ್ಲ. ರಿಸಲ್ಟ್ ಕ್ಯಾಲೆಂಡರ್ ನೋಡ್ಕೊಂಬರೋದಾದ್ರೆ ಐ ಥಿಂಕ್ ಇವತ್ತು ರಿಲಯನ್ಸ್ ಇನ್ ರಿಸಲ್ಟ್ ಇತ್ತು. ನಾವು ಹಂಗೆ ರಿಲಯನ್ಸ್ ಬಿಟ್ಟು ಮಾತಾಡೋಕ್ಕಾಗುತ್ತೆ. ಸೊ ರಿಲಯನ್ಸ್ ಇನ್ ರಿಸಲ್ಟ್ ಇತ್ತು. ಇನ್ನು ಮಾರ್ಕೆಟ್ ಅವರ್ಸ್ ಆದಮೇಲೆ ಬಂದಿರೋದು ಏನೋ ಇಲ್ಲಿ ಅಪ್ಡೇಟ್ ಆಗಿಲ್ಲ. ನಾನು ಕೂಡ ಎಲ್ಲೂ ನೋಡಿಲ್ಲ ರಿಲಯನ್ಸ್ ರಿಸಲ್ಟ್ ಏನು ಬಂದಿದೆ ಅಂತ. ವಿಪ್ರೋದು ರಿಸಲ್ಟ್ಸು ನಾನು ನೋಡಿದೆ. ವಿಪ್ರೋ ರಿಸಲ್ಟ್ಸು ಅರ್ನಿಂಗ್ಸಲ್ಲಿ ಆಲ್ರೆಡಿ ನಿಮಗೆ ಹೇಳಿದೆ ಡ್ರಾಪ್ ಆಗಿದೆ ಅಂತ ಬಂದಿತ್ತು. ಟೆಕ್ ಮಹೀಂದ್ರ ರಿಸಲ್ಟ್ ಇತ್ತು. ಪಾಲಿಕ್ಯಾಬು, L&T ಫೈನಾನ್ಸು, ಫೆಡರಲ್ ಬ್ಯಾಂಕು, JSW ಇನ್ಫ್ರಾ, ಪೂನಾವಾಲಾ ಫಿನ್ಕಾರ್ಪು, ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ, ಟಾಟಾ ಟೆಕ್ನಾಲಜಿ, ಸುಮಾರು ದೊಡ್ಡ ದೊಡ್ಡ ಕಂಪ್ನಿಗಳದ್ದು ರಿಸಲ್ಟ್ಸ್ ಇತ್ತು ಇವತ್ತು. ಓವರ್ ಆಲ್ ಸ್ಟೇಟಸ್ ಅಂತ ನೋಡ್ತಾ ಬರೋದಾದರೆ ಅದಕ್ಕೆ ಅರ್ನಿಂಗ್ಸಿಗೆ ಹೋಗಬೇಕು, ನೋಡೋಣ ತೋರಿಸುತ್ತೆ ಅವಾಗ ಎಷ್ಟಾಗಿದೆ ಅಂತ. 57 ಕಂಪನಿಗಳು ಪಾಸಿಟಿವ್ ಗ್ರೋತ್ ಕೊಟ್ಟಿದೆ ಇದುವರೆಗೂ, 56 ನೆಗೆಟಿವ್. ಆಯಿಲ್ ಆ್ಯಂಡ್ ಗ್ಯಾಸ್ ಟಾಪ್ ಪರ್ಫಾರ್ಮರು, ಹೆಲ್ತ್ ಕೇರು ನೆಗೆಟಿವ್ ಪರ್ಫಾರ್ಮೆನ್ಸ್. ಅಂದರೆ ಆಲ್ಮೋಸ್ಟ್ ಈಕ್ವಲ್ ಆಗಿ ಹೋಗ್ತಾ ಇದೆ ರಿಸಲ್ಟ್ಸ್ಗಳು. ಎಲ್ಲದೂ ಏನು ಪಾಸಿಟಿವ್ ಆಗಿ ಇದ್ದಂಗೆ ಇಲ್ಲ, ಆ ಥರ ಕಾಣಿಸ್ತಾ ಇದೆ. ನೋಡೋಣಂತೆ, ಇನ್ನೂ ಸುಮಾರು ಕಂಪ್ನಿಗಳ ರಿಸಲ್ಟ್ಸ್ ಬರೋದಿದೆ. ಬಂದಮೇಲೆ ಯಾವ ರೀತಿ ಆಗ್ತಾ ಹೋಗುತ್ತೆ ಏನು ಅಂತ. ಸೊ ಇವತ್ತಿಂದು ಆಗಿದೆ. ನಾಳೆ HDFC ಬ್ಯಾಂಕ್, ICICI ಬ್ಯಾಂಕ್, IDBI ಬ್ಯಾಂಕು, ಯೆಸ್ ಬ್ಯಾಂಕು, ಎಲ್ಲ ದೊಡ್ಡ ದೊಡ್ಡ ಬ್ಯಾಂಕ್ಗಳದ್ದು ನಾಳೆ ರಿಸಲ್ಟ್ಸ್ ಇದೆ, ನೋಡ್ತಾ ಹೋಗೋಣಂತೆ. ಸೊ ಇದಿಷ್ಟು ಇವತ್ತಿನ ಫಿನ್ ಫ್ಯಾಕ್ಟ್ಸ್ ಆಗಿತ್ತು. ಈ ವಿಡಿಯೋ ಇಷ್ಟ ಆಗಿದೆ ಅಂತ ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವಿಡಿಯೋದೊಂದಿಗೆ ಭೇಟಿ ಆಗ್ತೀನಿ. ಎಲ್ಲರಿಗೂ ನಮಸ್ಕಾರ.